ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೌಖ್ಯ ಧರ್ಮ ಕನ್ನಡ ಬ್ಲಾಗ್ಸ್. ಯಾರೆಲ್ಲ ಚಾನಲ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಸೋಮವಾರ ಬೆಳಿಗ್ಗೆ ಆಲ್ರೆಡಿ 8 o'clock ಆಗ್ಬಿಟ್ಟಿದೆ. ಸೊ ಇವತ್ತು ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೊರಡ್ತಿದೀವಿ. ನಾನು, ಅಮ್ಮ, ಪಾಪು ಅಂಡ್ ಕೀರ್ತನ ಕೂಡ ಬಂದಿದ್ದಾರೆ. ಸೊ ಅಲ್ಲಿಗೆ ಹೊರಡ್ಬೇಕು. ನಮ್ಮ ಪಾಪು ನೋಡಿ ಅವಳು ಗೊಂಬೆ ಇಟ್ಕೊಂಡಿದ್ದಾರೆ ಅಂತ ಹಠ ಮಾಡ್ತಾ ಇದ್ದಾಳೆ. ಹಂಗೆ ಅಂಡ್ ನಮ್ಮ ಪಾಪು ನೋಡಿ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಅಮ್ಮ ಅಲ್ಲಿ ನೋಡ್ಲಾ, ಹಾಯ್ ಮಾಡ್ಲಾ, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಏನು ಮಾಡಲ್ಲ ಅವಳು. ಆಮೇಲೆ ಎಲ್ಲ ಹಾಯ್ ಹಾಯ್, ಎಲ್ರಿಗೂ ಹಾಯ್ ಹಾಯ್ ಮಾಡಮ್ಮ, ಹಾಯ್ ಹಾಯ್, ಅಲ್ಲಿ ಹಾಯ್ ಹೇಳು. ಅಮ್ಮ ಇಲ್ಲಿ ಹಾಯ್ ಹಾಯ್ ಮಾಡ್ಕೊಂಡ. ಅಂಡ್ ಇದು ನನ್ನ ಕಂಪ್ಲೀಟ್ ಔಟ್ಫಿಟ್. ಸೊ ಲೇಟ್ ಆಯ್ತು, ಹೊರಡೋಣ. ಮೆಟ್ರೋಗೆ ಹೋಗ್ಬೇಕು ನಾವು. ಇಲ್ಲಿಂದ 4 ಸಂದ್ರಾಗ ಹೋಗಿ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕು. ಸೊ ಹೊರಡೋಣ, ಲೇಟ್ ಆಗ್ಬಿಡುತ್ತೆ. ಪಾಪುನ ಅಯ್ಯೋ ನಾನೆಲ್ಲ ರೆಡಿ ಆಗ್ಬಿಟ್ಟು ಹೊರಟಿದೀನಿ ಅಂತ. ಲವ್ ಯು. ಓನೋ ಅಮ್ಮ ಓನ ಇಟ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹಿಂಗೆ. ಅಮ್ಮ ಎಲ್ಲ ರೆಡಿ ಆಗೋದ್ ರೇರ್ ಅಲ್ವಾ, ಅದಕ್ಕೆ ಅಲ್ಲ ಕಂದ. ಓ ಯಾರಲ್ಲ. ಆ್ಯಂಡ್ ನಾವು ಮನೆಯಿಂದ ಹೊರಟಾಗ ಒಂದು 8:15 ಅಷ್ಟೊತ್ತಿಗೆ ಹೊರಟ್ವು. ಸೊ ಯಾಕೆ ನಾವು ಮೆಟ್ರೋನ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ಇಲ್ಲಿಂದ 4 ಸಂದ್ರಕ್ಕೆ ಮೆಟ್ರೋನೇ ಬೆಸ್ಟ್ ಅಂತ ಅನಿಸ್ತು. ಸೊ ಹಾಗಾಗಿ ಮೆಟ್ರೋಲ್ಲಿ ಹೊರಟ್ವಿ. ತುಂಬ ಬಸ್ಸಲ್ಲೆಲ್ಲ ಅಂದರೆ ತುಂಬ ಹಿಂಸೆ ಆಗುತ್ತೆ. ಮೆಟ್ರೋ ತುಂಬ ಕಂಫರ್ಟಬಲ್ ಆ್ಯಂಡ್ ಅಷ್ಟೊಂದು ಬೆವರು ಸೆಕೆ ಏನೂ ಆಗಲ್ಲ ಅಂತ. ಆ್ಯಂಡ್ ಏನೇ ಅಂದ್ರೂ ಇಲ್ಲಿಂದ ನಾವು 8:15 ಹೊರಟು 8:00 ನಾವು ಮೆಟ್ರೋ ಹೊತ್ಕೊಂಡಿದ್ದಕ್ಕೆ 9:30 ಅಷ್ಟೊತ್ತಿಗೆ ನಾವು ದಾಸರಳ್ಳಿಗೆ ಹೋದ್ವಿ. ಸೊ ಅಲ್ಲಿಂದ ಮತ್ತೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಸೊ ಹಾಗಾಗಿ ಒಂದು 10 ಗಂಟೆ ಆಯಿತು ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ. ಆ್ಯಂಡ್ ಪಾಪು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಲು. ಸೊ ಅವಳಿಗೊಂಥರ ಖುಷಿ ಆಗಿಬಿಡ್ತು. ಅದು ವಿಂಡೋ ಸೈಡೆಲ್ಲ ಕೂರಿಸ್ಕೊಂಡು ನಿಲ್ಸ್ಕೊಂಡಿದ್ವಾ. ಸೊ ಅವಳು ಹೊರಗಡೆ ಎಲ್ಲ ನೋಡಿಕೊಂಡು ಹಾಯ್ ಮಾಡಿಕೊಂಡು ಎಲ್ರಿಗೂ ಬಾಯ್ ಮಾಡಿಕೊಂಡು ಅಷ್ಟೊಂದೇನು ಹಿಂಸೆ ಮಾಡಲಿಲ್ಲ ಪಾಪ, ಸುಮ್ಮನೆ ಇತ್ತು. ಆ್ಯಂಡ್ ನಾವು ಅಲ್ಲಿಂದ ಇಳಿದ್ಮೇಲೆ ದಾಸರಳ್ಳಿ ಇಳ್ಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡ್ವು. ಸೊ ಹೋಗೋಣ ಮನೆ ಹತ್ರಕ್ಕೆ ಅಂತ ಹೇಳಿಬಿಟ್ಟು ಅಲ್ಲೊಂದು 10 ಮಿನಿಟ್ಸ್ ಬಿಸಿಲಲ್ಲಿ ನಿಂತಿದ್ದಕ್ಕೆ ನನಗೆ ಫುಲ್ ಸೆಕೆಗೆ ಹಿಂಸೆ ಆಗೋಯ್ತು. ಇನ್ನೇನಾದರೂ ಬಸ್ಸಲ್ಲಿ ಬಂದಿದ್ರೆ ಹೆಂಗಪ್ಪ ಅನ್ನೋಷ್ಟು ಹಿಂಸೆ ಆಯಿತು. ಆ್ಯಂಡ್ ಮನೆ ಹತ್ರ ಬಂದಮೇಲೆ ನಾವು ತಿಂಡಿ ಏನೂ ಮಾಡಿರಲಿಲ್ಲ. ಸೊ ಹಾಗಾಗಿ ಫಸ್ಟು ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ಪಾಪುನ ಅಜ್ಜಿ ಹತ್ರ ಕೊಟ್ಬಿಟ್ಟು ನಾನು ಅಮ್ಮ ಎಲ್ಲ ತಿಂಡಿ ತಿನ್ಕೊಂಡು ಆಮೇಲೆ ಮೇಲೆ ಹೋದ್ವಿ. ಸೊ ನನಗೆ ಅಣ್ಣ ಅಂತ ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ ಅವರ ಅಕ್ಕನ ಮಗ ಅಂತ. ಸೊ ಇವರೇ ನಮ್ಮ ದೊಡ್ಡಮ್ಮ. ಸೊ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ಮನೆ ಓಪನಿಂಗ್ ಇದ್ದಿದ್ದು. ಸೊ ಹಾಗಾಗಿ ಹೊರಟ್ವಿ. ಮಂಡೇ ಆಗಿದ್ದರಿಂದ ನನ್ನ ತಂಗಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅವ್ರನ್ನ ಬರೋಕ್ಕಾಗಲಿಲ್ಲ ಅಷ್ಟೇ. ಇಲ್ಲಾಂದರೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವು. ಲಾಸ್ಟ್ ವೀಕ್ ಕೂಡ ನಮ್ಮ ಅಜ್ಜಿ ಮನೇಲಿ ಒಂದು ಫಂಕ್ಷನ್ ಇತ್ತು, ನಾನು ಅದನ್ನು ವ್ಲಾಗ್ ಮಾಡಿಲ್ಲ. ಸೊ ಹಾಗಾಗಿ ಅಲ್ಲಿಗೂ ಕೂಡ ನನ್ನ ಹಸ್ಬೆಂಡ್ ರಜಾ ಹಾಕಿದ್ರು, ನನ್ನ ತಂಗಿ ರಜಾ ಹಾಕಿದ್ರು. ಸೊ ಪದೇ ಪದೇ ರಜಾ ಹಾಕೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಮನೇಲೂ ಕೂಡ ನೆಕ್ಸ್ಟ್ ವೀಕಲ್ಲಿ ಫಂಕ್ಷನ್ ಇರೋದ್ರಿಂದ ನಮ್ಗೆ ಅಷ್ಟೊಂದು ರಜಾ ಎಲ್ಲ ಕಡೆಗೂ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಪರವಾಗಿಲ್ಲ ಬಿಡಿ ನಾನು ಅಮ್ಮನೇ ಹೋಗಿ ಬರ್ತೀವಿ ಅಂತ ಹೇಳಿ ನಾವು ಹೊರಟ್ವು. ಆ್ಯಂಡ್ ಕೀರ್ತನ ಕೂಡ ಬಂದಿದ್ಲು ನಮ್ಮ ಜೊತೆಗೆ. ಸೊ ದೇವರೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ. ಸೊ ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ನೈಟ್ ಗಣ ಹೋಮ ಎಲ್ಲ ಇತ್ತು. ನಾವು ನೈಟ್ ಹೋಗಲಿಲ್ಲ, ಪಾಪುನೆಲ್ಲ ಇಟ್ಕೊಂಡು ಅಲ್ಲೆಲ್ಲ ಸರಿ ಆಗಲ್ಲ. ಏನೇ ಅಂದರೂ ಅವ್ರವ್ರು ಬ್ಯುಸಿಲಿರ್ತಾರೆ. ನಾರ್ಮಲ್ ಡೇಸ್ ಅಂದರೆ ಏನೂ ಅನಿಸೋದಿಲ್ಲ, ಎಲ್ಲಾದರೂ ಹುಡ್ಕೋಬೋದು, ಅಷ್ಟೊಂದೇನು ರಶ್ ಇರಲ್ಲ. ಆ್ಯಂಡ್ ಅವ್ರಿಗೂ ಕೂಡ ನಾವು ಹಿಂಗೆ ಪಾಪುಗೆ ಕಂಫರ್ಟಬಲ್ ಮಾಡಿಕೊಡಿ ಅಂತ ಹೇಳೋಕ್ಕಾಗಲ್ಲ ಈ ಥರ ಫಂಕ್ಷನ್ ಇರುವಾಗೆಲ್ಲ. ಸೊ ಹಾಗಾಗಿ ಸುಮ್ಮನೆ ಹಿಂಸೆ ಬೇಡ ಅಂತಲೇ ನಾವು ಹೋಗಲಿಲ್ಲ. ಅಮ್ಮೋರು ಕೂಡ ಭಾನುವಾರ ಬಂದಿದ್ದರಿಂದ ಬೆಳಗ್ಗೆ ಅವರೆಲ್ಲ ಟ್ರಾವೆಲ್ ಮಾಡ್ಕೊಂಡ್ಬಂದು ಸೀರಿಯಸ್ಲಿ ತುಂಬ ಫುಲ್ಲು ಸುಸ್ತಾಗಿಬಿಟ್ಟಿದ್ರು. ನಾವು ಆ್ಯಕ್ಚುಲಿ ಹೊರಗೆ ಹೋಗಬೇಕಿತ್ತು, ಬಟ್ ಅವತ್ತು ಆಗಲಿಲ್ಲ. ಅಯ್ಯೋ ಫುಲ್ ಸುಸ್ತಾಗಿತ್ತು, ಬೇಡ ಎಲ್ಲೂ ಹೋಗೋದು ಮನೇಲೇ ಅಂತ ಹೇಳಿ ಮನೇಲೇ ದಿನನ ಕಳೆದ್ವಿ. ಆ್ಯಂಡ್ ಊಟ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಗಿಫ್ಟ್ ಎಲ್ಲ ಕೊಟ್ಟು ಕೆಳಗಡೆ ಬಂದ್ವಿ. ತುಂಬ ಸೆಕೆ, ನೀವೇ ನೋಡ್ತಿರ್ಬೋದು. ಬೆಂಗಳೂರಲ್ಲಿ ಇತ್ತೀಚೆಗಂತೂ ತುಂಬ ಬಿಸಿಲು, ತುಂಬ ಸೆಕೆ ಇದೆ. ಸೊ ಕೆಳಗಡೆ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವು. ನಮ್ಮ ಅಜ್ಜಿ, ಕೆಂಪಜ್ಜಿ, ನಮ್ಮ ಅತ್ತೆದೀರು ಎಲ್ಲ ಒಂದು ಕಡೆ ಕುತ್ಕೊಂಡು ಮಾತಾಡ್ತಾ ಇದ್ವು. ನಮ್ಮ ಅಮ್ಮಗೆ ನಮ್ಮ ಅಮ್ಮನ ಬ್ಯಾಗೇ ಬೇಕಿತ್ತು. ಸೊ ಹಾಗಾಗಿ ಅದರಲ್ಲಿ ಆಟ ಆಡ್ತಾ ಇದ್ಲು ಅವಳು. ಆ್ಯಂಡ್ ನನ್ನ ಕಸಿನ್ಸು ಎಲ್ಲರೂ ಸಿಕ್ಕಿದ್ರು. ಒಂಥರ ಫಂಕ್ಷನಿಗೆ ನಾವು ಹೋಗೋದೇ ಮೇಯ್ನಾಗಿ ಈ ಒಂದು ರೀಸನ್ಗೆ. ಎಲ್ಲರೂ ಸಿಗ್ತಾರೆ, ಅತ್ತೆ ಮಕ್ಕಳಾಗಿರ್ಬೋದು, ನಮ್ಮ ಅತ್ತೆದೀರಾಗಿರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಈ ಥರ ಎಲ್ಲ ಸಿಕ್ಕಿದಾಗ ಒಂಥರ ಫ್ಯಾಮಿಲಿಲಿ ಒಂಥರ ಖುಷಿ ಆಗುತ್ತೆ. ಎಲ್ಲರ ಜೊತೆ ಫಂಕ್ಷನಿಗೆ ಹೋಗೋದೇ ಅದಕ್ಕೆ.
ಮಾತಾಡೋದಕ್ಕೆ ಎಲ್ಲರೂ ಸಿಗ್ತಾರೆ, ಒಂಥರ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಫ್ಯಾಮಿಲಿ ಜೊತೆ ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ಸೊ ನಾವು ಊಟ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 1-2 o'clock ಆಗಿತ್ತು. ಊಟ ಮಾಡಿಕೊಂಡು ನಾವು ಪಾಪುನ ಮಲಗಿಸ್ಕೊಂಡು ಮಲಗಿದ್ಲು ಅಂತ ಮೇಲ್ಗಡೆ ಕೂತಿದ್ದೆ. ಹಾಗೇ ಒಂದು 4:30 ಹಂಗೆ ನಾವು ಕೂಡ ಅಲ್ಲಿಂದ ಹೊರಟ್ವಿ. ಯಾಕೆಂದರೆ ಇಲ್ಲಿಗೆ ಬರೋಷ್ಟೊತ್ತಿಗೆ 6:30 ಆಗುತ್ತೆ. ನಾವು ಅಲ್ಲಿಂದ ಮೆಟ್ರೋಗೆ ಹೋಗಿ ಮೆಟ್ರೋಯಿಂದ ಹತ್ತಿ ಹೋಗೋಷ್ಟೊತ್ತಿಗೆ ಅಂತ ಹೇಳಿ. ಆ್ಯಂಡ್ ಈ ರೋಡೆಲ್ಲ ನೋಡಿದಾಗ ನನಗೆ ತುಂಬ ನೆನಪಾಗೋದು ನಮ್ಮ ಹಳೆ ಮನೆ ಇಲ್ಲೇ ಇದ್ದಿದ್ದು. ಸೊ ನಾವು ಜಾಬಿಗೆಲ್ಲ ಹೋಗುವಾಗ ಈ ರೋಡಲ್ಲೆಲ್ಲ ಓಡಾಡ್ತಾ ಇದ್ವಿ. ಸೊ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ಹಾಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ನಾವು ಒಂದು 6:30 ಆಗೋಗ್ಬಿಟ್ಟಿತ್ತು ಅಲ್ಲಿಂದ ಬರೋಷ್ಟೊತ್ತಿಗೆ. ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಕೆಲಸ ಏನು ಮಾಡಿಲ್ಲ ನಾವು, ಜಸ್ಟ್ ಟ್ರಾವೆಲಿಂಗು ಅಷ್ಟೇ. ನಾವು ಜಸ್ಟ್ ಮೆಟ್ರೋದಲ್ಲಿ ಹೋಗಿ ಬಂದಿನೇ ನಮಗೆ ಇಷ್ಟೊಂದು ಸುಸ್ತಾಯಿತು ಅನ್ನೋ ಥರ ಅನ್ನಿಸ್ತಿತ್ತು ಫೀಲು. ಆ್ಯಂಡ್ ಬಂದಿದ ತಕ್ಷಣ ಎಲ್ಲ ಪಟ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡಲಿಲ್ಲ. ಬ್ಯಾಗೆಲ್ಲ ತೊಗೊಂಡೋಗಿದ್ವಿ ಪಾಪುಗೆ, ಡೈಪರ್ಸ್ ಆಗಿರ್ಬೋದು, ಅವಳದು ವೆಟ್ ವೈಪ್ಸ್ ಅದೆಲ್ಲ ಇರಬೇಕಲ್ಲ. ಪಾಪು ಮಕ್ಳು ಅಂದಮೇಲೆ ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲನೂ ಒಂದು ಕಡೆ ಎಲ್ಲ ಜೋಡಿಸಿಟ್ಬಿಟ್ಟು ನನ್ನದು ಸ್ಯಾರಿ, ಪಾಪುದು ಬಟ್ಟೆ ಎಲ್ಲ ಬಿಚ್ಚಿ ಅವಳಿಗೂ ಡ್ರೆಸ್ ಚೇಂಜ್ ಮಾಡಿ ಪ್ರತಿಯೊಂದೂ ಆ ಜಾಗಕ್ಕೆ ಸೇರಿಸಿ ಕುತ್ಕೊಂಡೆ ನಾನು. ಇಲ್ಲ ಅಂದರೆ ಆಮೇಲೆ ಮಾಡೋಣ ಅಂತ ಬಿಟ್ಬಿಟ್ರೆ ಅದು ಇನ್ನೂ 2 ದಿನ ಆದರೂ ನಮ್ಮ ಮನೇಲಿ ಅದನ್ನು ಎತ್ತೋದಿಲ್ಲ ನಾನು. ಎಲ್ರಿಗೂ ಫುಲ್ ಸುಸ್ತಾಗೋಗಿತ್ತು. ನನಗಂತೂ ಯಪ್ಪ ದೇವರೇ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಮಕ್ಳನ್ನ ಎತ್ಕೊಂಡು ಹೋಗೋದೇ ಒಂದು ಸ್ವಲ್ಪ ಸುಸ್ತು ಅನ್ಸುತ್ತೆ. ಮೇ ಬಿ ಅವ್ರು ಆಟ ಆಡೋದು, ಅವಳನ್ನ ಹಿಡ್ಕೋಬೇಕು, ಒಂದೊಂದ್ಸತಿ ಕೈ ಅನ್ನೋಳು, ಒಂದೊಂದ್ಸತಿ ಚೆನ್ನಾಗೇ ಆಟಾಡ್ತಿದ್ಲು, ಒಂದೊಂದ್ಸತಿ ಅಂತ ಹಿಂಸೆ ಮಾಡ್ಕೊಳ್ಳೋಳು. ಆ್ಯಂಡ್ ಮಲಗಿದ್ಲು, ಅವಳನ್ನ ಎತ್ಕೊಂಡು ಕುತ್ಕೊಂಡೇ ಇದ್ದೆ. ಸೊ ಹಾಗಾಗಿ ಆ್ಯಂಡ್ ಬೆಳಗ್ಗೆಯಿಂದ ಕಾಫಿ ಕುಡ್ದಿರಲಿಲ್ಲ. ಹಾಗಾಗಿ ನನಗಂತೂ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತು. ಫಸ್ಟ್ ಯಾವಾಗ ಕಾಫಿ ಕುಡಿತೀನಿ ಅನಿಸ್ತಿತ್ತು. ಸೊ ಹಾಗಾಗಿ ಬಂದಿದ ತಕ್ಷಣ ಮನೆಯಲ್ಲಿ ಎಲ್ಲ ಫ್ರೆಶ್ ಅಪ್ ಆಗಿ ಕಾಫಿ ಮಾಡ್ಕೊಂಡು ಕುಡ್ಕೊಂಡ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಅಷ್ಟೊತ್ತಿಗೆ 7:30 ಅಷ್ಟೊತ್ತಿಗೆ ಬಂದಿದ್ದರು. ಸೊ ಅವಳನ್ನ ಅವ್ರ ಅಪ್ಪನ ಹತ್ರ ಬಿಟ್ಬಿಟ್ಟು ಆಟ ಆಡ್ರಿ ಇಬ್ಬರು ಅಪ್ಪ ಮಗಳು ಅಂತ ಬಿಟ್ಟಿದ್ವಿ. ಸೊ ಒಂಥರ ಚೆನ್ನಾಗಿರುತ್ತೆ. ಮಕ್ಕಳು ಮನೇಲಿದ್ದರೆ ಏನೇ ಸುಸ್ತಿದ್ರು, ಎಷ್ಟೇ ಹೊರಗಡೆ ಕೆಲಸ ಮಾಡ್ಕೊಂಡು ಬಂದಿದ್ರು, ಏನೇ ಸುಸ್ತಾಗಿದ್ರು ಅವ್ರವ್ರ ಡ್ಯೂಟಿನ ಮಾಡಲೇಬೇಕು, ಮಕ್ಕಳನ್ನ ಆಡಿಸ್ಲೇಬೇಕು. ಹೊರಗಡೆ ಬಂದಿರೋಂಥ ನೋವು ಅಥವಾ ಏನೇ ಒಂಥರ ಸ್ಟ್ರೆಸ್ಸು ಎಲ್ಲದನ್ನೂ ಮರ್ತು ಬಿಡ್ತೀವಿ. ಮಗು ಆಡ್ತಾ ಇರುತ್ತೆ, ಅದಕ್ಕೇನು ಗೊತ್ತಾಗುತ್ತೆ, ಅದ್ರ ಜೊತೆ ಆಡಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತೆ. ಏನೇ ನೋವು ಇರ್ಬೋದು, ಏನೇ ಸ್ಟ್ರೆಸ್ ಇರ್ಬೋದು, ಎಷ್ಟೇ ಏನೇ ವಿಚಾರಗಳು ತಲೆಯಲ್ಲಿ ಓಡ್ತಾ ಇರ್ಬೋದು, ಬಟ್ ಆದರೂ ಮಕ್ಕಳ ಜೊತೆ ಸೇರಿ ನಾವು ಮಕ್ಕಳಾಗಿ ಆಟಾಡೋದಿದೆಲ್ಲ ಅದೊಂಥರ ಬೇರೆ ಥರದ್ದೇ ಫೀಲಿಂಗ್. ಮುಂಚೆ ಎಲ್ಲ ಆದರೆ ನಾವು ಈ ಥರ ಎಲ್ಲ ಬಂದಿದ ತಕ್ಷಣ ಸುಮ್ಮನೆ ಮಲಗಿಬಿಡ್ತಿದ್ವಿ. ಬಟ್ ಈಗಾಗಲ್ಲ, ಪಾಪುಗೆ ಅಡುಗೆ ಮಾಡಬೇಕು, ಅದ್ರ ಜೊತೆ ನಮಗೂ ಅಡುಗೆ ಮಾಡ್ಕೊಳ್ಳೋಣ ತಡಿ, ಆ ಥರ ಒಂದು ಜಾಸ್ತಿ ಸ್ಟ್ರೆಂತ್ ಅಥವಾ ಎನರ್ಜಿ ಬರುತ್ತೆ ಮಕ್ಕಳು ಮನೇಲಿದ್ದರೆ ಅನಿಸುತ್ತೆ ಅಮ್ಮಂದಿರಿಗೆ. ಆ್ಯಂಡ್ ನೈಟ್ ಊಟಕ್ಕೆ ನಾನು ತುಂಬ ಸಿಂಪಲಾಗಿ ಏನಾದರೂ ಮಾಡೋಣ ಅಡುಗೆನ ಅಂತ ಹೇಳಿ ಅಂದ್ಕೊಂಡೆ. ಯಾಕೆಂದರೆ ಒನ್ ಟೈಮ್ಗೆ ಈಗ ಸಾಂಬಾರೆಲ್ಲ ಮಾಡೋದು ಬೇಡ, ನಾಳೆ ಮಾಡೋಣ ಅಂತ ಹೇಳಿ ಅವಲಕ್ಕಿ ಮಾಡ್ಕೊಳ್ಳೋಣ. ಮನೇಲಿ ತರಕಾರಿ ಎಲ್ಲ ಇತ್ತು, ಅವಲಕ್ಕಿನೂ ಇತ್ತು. ಸೊ ಯಾರಿಗೂ ಊಟ ಬೇಡ ಅಂತ ಇದ್ರು. ಅಮ್ಮ ಅಂತೂ ಊಟ ಮಾಡಲೇ ಇಲ್ಲ ಕೊನೆಗೂ. ನಾನೊಂದು ಸ್ವಲ್ಪ, ಕೀರ್ತನ ಒಂದು ಸ್ವಲ್ಪ, ನನ್ನ ಹಸ್ಬೆಂಡ್ ಪಾಪ ಅವರಿಗೆ ನಾರ್ಮಲಾಗಿ ಊಟ ಬೇಕಿತ್ತು. ಯಾಕೆಂದರೆ ಅವ್ರು ಆಫೀಸ್ಗೆ ಹೋಗಿ ಬಂದಿದ್ರಲ್ಲ, ಸೊ ಅವರಿಗೆ ಇಷ್ಟ ಆಗೋ ಥರ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡಿದ್ದೆ ಇವತ್ತು. ನಾನು ಮಾಡೋ ಅವಲಕ್ಕಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ತರಕಾರಿ ಎಲ್ಲ ಹಾಕಿ ಮಾಡ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ. ಸೊ ಹಾಗಾಗಿ ಅದನ್ನೇ ಮಾಡಿಕೊಟ್ಟೆ ಇವತ್ತು. ಆ್ಯಂಡ್ ಇತ್ತೀಚೆಗೆ ಪಾಪುನ ಒಂದು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಸ್ಕ್ರೀನ್ ಟೈಮ್ ಕೊಡ್ತೀವಿ ಅಂತಲೇ ಹೇಳ್ಬೋದು. ಇಷ್ಟು ಬೇಗ ಮಕ್ಕಳಿಗೆ TV, ಫೋನ್ ಎಲ್ಲ ತೋರಿಸ್ಬಾರ್ದು. ಬಟ್ ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಅದು ಏನೇ ಅಂದರೂ, ಎಷ್ಟೇ ಕಂಟ್ರೋಲ್ ಮಾಡಬೇಕು ಅಂದರೂ ಕೆಲವೊಂದು ಸತಿ ಆಗೋದೇ ಇಲ್ಲ. ನಾವು ಊಟ ಮಾಡುವಾಗ ಅವಳಿಗೆ ಇಷ್ಟ ಆಗೋವಂಥ ಒಂದು ಗೊಂಬೆನೋ ಕಾರ್ಟೂನೋ ಹಾಕ್ಕೊಡ್ತೀವಿ. ಆ್ಯಂಡ್ ಹಾಗೆ ಒಂಚೂರು ನಡೆಯುತ್ತೆ. ಇವಾಗ ಒಂದು ಸ್ವಲ್ಪ ಅವಳಿಗೆ ಊಟ ಮಾಡಿಸೋಣ ಅಂತ ರಾಗಿ ಸರಿ ತಿನ್ನುವಾಗಲೂ ಅಷ್ಟೇ ಯಾಕೋ ಇತ್ತೀಚೆಗೆ ತುಂಬಾ ಆಟ ಮಾಡ್ತಾಳೆ ಪಾಪು. ಬಟ್ ನಾರ್ಮಲಾಗಿ ಬೇರೆ ಊಟನೂ ತಿನ್ಸೋಣ ಅಂದರೆ ಅದನ್ನೂ ಕೂಡ ತಿನ್ನಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ಆಟ ಮಾಡ್ತಾಳೆ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಊಟ ಮಾಡೋದಕ್ಕೆ. ಆ್ಯಂಡ್ ಅವ್ರಿಗೆಲ್ಲ ಊಟ ಮಾಡಿಸಿ ಪಾತ್ರೆ ಏನೂ ತೊಳಿಲಿಲ್ಲ, ನನಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋಣ, ಕೀರ್ತನ ಇದ್ದಾಳಲ್ಲ ಅಂತ ಹೇಳಿ ಅವಳ ಹತ್ರ ಆಯಿಲ್ ಹಚ್ಚಿಸ್ಕೊಂಡೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ಒಂದು ಪುಟ್ಟ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.